ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಪ್ರೀತಿಯ ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ಮುಂಜಾನೆಯ ಶುಭಾಶಯನ್ನು ಹೇಳುತ್ತಾ ನಾನು ಫಾರೂಕ್ ಸರ್. ಈ ವಿಡಿಯೋನಲ್ಲಿ ನಾವು SSLC ವಾರ್ಷಿಕ ಪರೀಕ್ಷೆ ಸಿದ್ಧತೆ 2024-25 ವಾಸ್ತವ ಸಂಖ್ಯೆಗಳಾದ ಘಟಕ 1 ವಾಸ್ತವ ಸಂಖ್ಯೆಗಳಾದ ಅವಿಭಾಜ್ಯ ಅಪವರ್ತನ ಗುಣಲಬ್ಧವನ್ನು ಹೇಗೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಅದನ್ನು ಕಂಡುಹಿಡಿಯಬೇಕನ್ನು ಅಧ್ಯಯನವನ್ನು ಮಾಡೋಣ. ಸೊ ಮೊದಲನೇದಾಗಿ ಹಿಂದಿನ ವಿಡಿಯೋನಲ್ಲಿ ನಾವು ನೋಡಿದ್ದೀವಿ ಅವಿಭಾಜ್ಯ ಸಂಖ್ಯೆ ಎಂದರೇನು ಮತ್ತು ವಾಸ್ತವ ಸಂಖ್ಯೆಗಳೆಂದರೇನು ಎಲ್ಲ ಡೀಟೇಲ್ ಆಗಿ ನಾವು ಓದಿದ್ದೀವಿ. ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲ, ಮುಂಚೆ ಆ ವಿಡಿಯೋನ ನೋಡಿ ನಂತರ ಈ ವಿಡಿಯೋನ ನಾವು ನೋಡಿ. ಇವಾಗ ಈ ವಿಡಿಯೋನಲ್ಲಿ ನೋಡಿ, ಈ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಏನು ಮಾಡಬೇಕಿಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಅವಿಭಾಜ್ಯ ಅಪವರ್ತನ ಅಂದರೆ ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ಕೊಟ್ಟಿರುವಂಥ ಸಂಖ್ಯೆಯನ್ನು ಭಾಗಾಕಾರವನ್ನು ಮಾಡ್ತೀವಿ. ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ಕೊಟ್ಟಿರುವ ಸಂಖ್ಯೆನ ಏನು ಮಾಡ್ತೀವಿ ಅಂದರೆ ಭಾಗಾಕಾರ ಮಾಡ್ತೀವಿ. ಮೊದಲು 140 ಏನು ಮಾಡೋಣಪ್ಪ ಅಂದರೆ ನಾವು ಅವಿಭಾಜ್ಯ ಸಂಖ್ಯೆಯಿಂದ ಭಾಗಾಕಾರವನ್ನು ಮಾಡುವುದು. 2 ಒಳ್ಳೆ 14 ಅಂದರೆ 2 ಎಪ್ಪತ್ತಲೇ 140. ನೆಕ್ಸ್ಟ್ 2 3 6 ಅಂದರೆ 1 ಉಳಿತು ಅಂದರೆ 10 ಆಗುತ್ತೆ. 2 5 10. ಅದಾದಮೇಲೆ 5 7 35, 7 1 7. ಸೊ ಇದು ಏನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನ ಅಂತ ಹೇಳ್ತೀವಿ. ನಾವು ಏನಂತ ಹೇಳ್ತೀವಿ, ಇದನ್ನು ನಾವು ಏನು ಹೇಳ್ತೀವಿ, ಅವಿಭಾಜ್ಯ ಅಪವರ್ತನ. ಕೊಟ್ಟಿರುವಂಥ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಯಿಂದ ಕೊನೆಯ ತನಕ ಏನಪ್ಪ ಅಂದರೆ ಭಾಗಾಕಾರವನ್ನು ಮಾಡುವುದು. ಅದನ್ನೇ ನಾವು ಹೇಳ್ತೀವಿ ಅಂದರೆ ಅವಿಭಾಜ್ಯ ಅಪವರ್ತನ. ನೆನಪಿಟ್ರಿ ಅವಿಭಾಜ್ಯ ಸಂಖ್ಯೆಗಳಿಂದ ಅಷ್ಟೇ ನಾವೇನು ಮಾಡಬೇಕಪ್ಪ, ಇಲ್ಲಿ ಭಾಗಾಕಾರ ಮಾಡಬೇಕು. ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಾಕಾರ ಮಾಡ್ತೀವಿ, ಅದಕ್ಕೆ ಇದನ್ನು ನಾವು ಹೇಳ್ತೀವಿ ಅವಿಭಾಜ್ಯ ಅಪವರ್ತನ ಅಂತ ಹೇಳ್ತೀವಿ. ಈಗ 140 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಯಾವ ರೀತಿಯಾಗಿ ಬರಬೇಕು? 140 2 × 2 ಅಂದರೆ 2 × 2 × 5 × 7. ಇದು ಏನಪ್ಪ ಅಂದರೆ 140 ಅವಿಭಾಜ್ಯ ಅಪವರ್ತನ. ಈ 2 ಎಷ್ಟು ಸರ್ತಿ ಇರಪ್ಪ ಇಲ್ಲಿ? 2 ಟೈಮ್ಸ್. 2 × 2 × 5 × 7. ಇದನ್ನು ನಾವೇನು ಹೇಳ್ತೀವಪ್ಪ ಅಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಈ ರೀತಿಯನ್ನು ಬರಿಬೋದು, ಈ ರೀತಿಯೂ ಬರಿಬೋದು. ರಿಪೀಟ್ ಆಗಿದಂಥ ಸಂಖ್ಯೆಯನ್ನು ಏನು ಮಾಡ್ತೀವಿ ಅಂದ್ರೆ ಘಾತಾಂಕ ರೂಪದಲ್ಲಿ ನಾವು ಬರೆಯಬೇಕು. ಈಗ ಅದೇ ರೀತಿಯಾಗಿ ಇನ್ನೊಂದು ಇದೆ ಇಲ್ಲಿ ಬೋರ್ಡ್ ಮೇಲೆ, ಏನಪ್ಪ ಅಂದರೆ 156 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಈ 156 ನಾವು ಏನು ಮಾಡ್ತೀವಿ ಅಂದರೆ ಮೊದಲು ಏನು ಮಾಡ್ತೀವಿ ಅಂದರೆ ಅವಿಭಾಜ್ಯ ಸಂಖ್ಯೆಯಿಂದ ನಾವು ಭಾಗಾಕಾರವನ್ನು ಮಾಡಬೇಕು. ಈ 2 7 14, 1 ಉಳಿತು 16 ಆಗುತ್ತೆ. 2 8 16. ನೆಕ್ಸ್ಟ್ ಅಗೇನ್ ಏನಪ್ಪ ಅಂತಂದರೆ ಮತ್ತೊಮ್ಮೆ ಏನು ಮಾಡ್ತೀವಿ ನಾವು, ಕೊನೆಯ ಅಕ್ಷರ ಸಮ ಸಂಖ್ಯೆ ಇದ್ದರೆ ಅದು 2ರಿಂದ ಭಾಗ ಆಗುತ್ತೆ. 2 3 6, 1 ಉಳಿತು 18 ಆಗುತ್ತೆ. 2 9 18. ಈಗ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ ಇದು 2ರಿಂದ ಭಾಗ ಆಗಲ್ಲ, ಯಾಕಂದರೆ ಕೊನೆಯ ಸಂಖ್ಯೆ ಏನಪ್ಪ ಅಂದರೆ ಬೆಸ ಸಂಖ್ಯೆ ಇದೆ. ಇದು 3 1 3 3 3 9, 3 1 3 3 9. ಈಗ 13 ಒಂದು ಅವಿಭಾಜ್ಯ ಸಂಖ್ಯೆ ಇದೆ. 13 1 13. ಎಸ್, ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ಇದರ ಅವಿಭಾಜ್ಯ ಅಪವರ್ತನ 156 ಅವಿಭಾಜ್ಯ ಅಪವರ್ತನ ಗುಣಲಬ್ಧ ಈ ರೀತಿಯಾಗಿ ಬರಿತೀವಪ್ಪ ಅಂತಂದರೆ ನಾವು 2 × 2 × 3 × 13. ಇದನ್ನೇ ನಾವು ಏನು ಮಾಡ್ತೀವಿ ಅಂದರೆ 2 ಸರ್ತಿ ಪುನರಾವರ್ತನೆ ಆಗಿದೆ, ಇಲ್ಲಿ 2 ಸಲ ರಿಪೀಟ್ ಆಗಿದೆ. ಇದನ್ನು ನಾವು 2 × 2 × 3 × 13 ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂದರೆ ಅವಿಭಾಜ್ಯ ಅಪವರ್ತನವನ್ನು ಮಾಡಿ ಅವಿಭಾಜ್ಯವನ್ನು ಮಾಡಿ ಅದರ ಗುಣಲಬ್ಧವನ್ನು 2 × 2 × 3 × 13 ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂದರೆ ಬರಿತೀವಿ. ಇದನ್ನೇ ನಾವು ಹೇಳ್ತೀವಪ್ಪ ಅಂದರೆ ಅವಿಭಾಜ್ಯ ಅಪವರ್ತನ ಗುಣಲಬ್ಧಗಳ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಈ ಮೊದಲನೇ ಸಂಖ್ಯೆ ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ 3825. ಈಗ ನಾನು ಏನು ಮಾಡ್ತೀನಿ, 3825 ಇದನ್ನು ಅವಿಭಾಜ್ಯ ಅಪವರ್ತನ ಮಾಡೋದು. ಫಸ್ಟ್ ಮೊದಲನೇದಾಗಿ ಏನಪ್ಪ ಅಂದರೆ ಇದು ಕೊನೆಯ ಅಕ್ಷರ 5 ಐತಿ. ಇದು 5ರಿಂದ ಭಾಗ ಆಗುತ್ತೆ 1, ಮತ್ತು ಅದಕ್ಕಿಂತ ಚಿಕ್ಕದಂಥ ಅವಿಭಾಜ್ಯ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ನೋಡಬೇಕು. ಅದನ್ನು ಯಾವ ರೀತಿ ನೋಡಬೇಕಂದ್ರೆ ವಿಭಾಜಕತೆಯ ನಿಯಮಗಳು ನಮಗೆ ಬರಬೇಕು. ಈ ಕೊಟ್ಟಿರುವಂಥ ಸಂಖ್ಯೆಯನ್ನು ಏನಪ್ಪ ಅಂದರೆ ಅದರ ಮೊತ್ತ ಕಂಡುಹಿಡಿದು 5 + 2 ಎಷ್ಟಾಗುತ್ತೆ? 5 + 2 + 8 + 3. 5 + 2 7, 8 + 3 is what? 11. 5 + 2 7, ಇದು 8.
8 ಆಗುತ್ತೆ. ಈ ಕೊಟ್ಟಿರುವಂಥ ಸಂಖ್ಯೆಗಳ ಮೊತ್ತ 18 ಆಗುತ್ತೆ. ಇದು 18 3ರಿಂದ ಭಾಗ ಆಗುತ್ತೆ. ಹಾಗಾದರೆ ಇದು ಪೂರ್ತಿ ಸಂಖ್ಯೆ ಏನಪ್ಪ ಅಂದರೆ 3ರಿಂದ ನಿಶ್ಚಯವಾಗಿ ಭಾಗ ಆಗುತ್ತೆ ಅಂತ ಹೇಳಿ ಹೇಳ್ತೀವಿ ನಾವು. ಇವಾಗ ಇಲ್ಲಿ ನೋಡಿಲಿ, ಮೊದಲು ನಾವು ಚೆಕ್ ಮಾಡಿದ್ದೀವಿ 3ರಿಂದ ಭಾಗ ಆಗುತ್ತೆ ಇಲ್ಲಾಂದರೆ ಅದನ್ನು ಏನು ಮಾಡ್ತೀವಪ್ಪ ಅಂದರೆ ನಾವು ಆ ಸಂಖ್ಯೆಗಳನ್ನು ಕೂಡಿಸಿದ ಮೇಲೆ ಬರುವಂಥ ಮೊತ್ತ ಆ 3ರಿಂದ ಭಾಗವಾದರೆ ಆ ಪೂರ್ತಿ ಸಂಖ್ಯೆ ಏನಪ್ಪ ಅಂದರೆ 3ರಿಂದ ಭಾಗ ಆಗುತ್ತದೆ ಅಂತ ಹೇಳಿ ಹೇಳ್ತೀವಿ. ಈಗ ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ 3ರಿಂದ ಭಾಗ ಮಾಡುವುದು. 3 1 3, 3 2 6, 2 ಉಳಿತು, 3 7 21, 1 ಉಳಿತು, 3 5 15. ಮೊದಲನೇ ಭಾಗಾಕಾರ ಮಾಡಿದ ಮೇಲೆ ಏನಪ್ಪ ಅಂದರೆ 3 1 3, 3 2 6, 3 7 21, 3 5 15. ಈ ಎರಡನೇದು ಏನಪ್ಪ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಮತ್ತು 3ರಿಂದ ಭಾಗ ಆಗುತ್ತೆ ಇದು. ಮತ್ತು ಚೆಕ್ ಮಾಡಬೇಕು, ಕೊನೆಯ ಅಕ್ಷರ ಈ ರೀತಿ 3ರಿಂದ ಭಾಗ ಮಾಡ್ತೀವಿ. ಮತ್ತು 3 4 12, 3 2 6, 3 5 15. ಎಸ್, ಮತ್ತೇನಪ್ಪ ಅಂದರೆ ಇದೇ ರೀತಿಯಾಗಿ ಈಗ 3ರಿಂದ ಭಾಗ ಆಗಲ್ಲ. ಯಾಕಾಗಲ್ಲ 3ರಿಂದ ಭಾಗಪ್ಪ ಅಂದರೆ ಇದನ್ನು ಕೂಡಿಸಿ ನೋಡ್ರಿ. 4 + 2 + 5, 6 6 + 5 is what 11. 11 ಬರ್ತದೆ. ಈ 11 3ರಿಂದ ಭಾಗ ಆಗುವುದಿಲ್ಲ. ಇಟ್ ಕ್ಯಾನ್ ನಾಟ್ ಬಿ ಡಿವಿಸಿಬಲ್ ಬೈ ವಾಟ್ 3. 3ರಿಂದ ಭಾಗವಾಗಲ್ಲ ನಿಶ್ಚಯವಾಗಿ. ಆದ್ದರಿಂದ ಈ 425 3ರಿಂದ ಭಾಗ ಆಗಲ್ಲ. ಮತ್ತು ಇನ್ನೊಂದು ಸಂಖ್ಯೆ ಯಾವುದಪ್ಪ ಅಂದರೆ ಕೊನೆಯ ಸಂಖ್ಯೆ ಏನಿದ್ರೆ 5 ಇದ್ದರೆ ಅದು 5ರಿಂದ ಭಾಗ ಆಗುತ್ತದೆ. ಇವಾಗ ಏನು ಮಾಡ್ತೀವಿ ನಾವು 5ರಿಂದ ಭಾಗವನ್ನು ಮಾಡ್ತೀವಿ. 5 8 40, 42ರಲ್ಲಿ 7 ಉಳಿದು 5 5 25. ನೆಕ್ಸ್ಟ್ ಏನು ಮಾಡ್ತೀವಪ್ಪ, ಮತ್ತು 5ರಿಂದ ಭಾಗ ಮಾಡ್ತೀವಿ. 5 1 5, 5 7 35, 5 1 5, 5 7 35. ಆಮೇಲೆ 17 ಒಂದು ಅವಿಭಾಜ್ಯ ಸಂಖ್ಯೆ ಇದೆ. 17 1 17. ಈ ರೀತಿಯಾಗಿ ನಾವು ಇದನ್ನೇನು ಮಾಡ್ತೀವಪ್ಪ ಅಂದರೆ ಭಾಗಾಕಾರ ಮಾಡ್ತೀವಿ. ಅವಿಭಾಜ್ಯ ಅಪವರ್ತನ ಮಾಡಿದ ಮೇಲೆ ಇದನ್ನು ಗುಣಲಬ್ಧದಲ್ಲಿ ಬರೆಯಬೇಕು. ಯಾವ ರೀತಿಯಾಗಿ ಬರೀತೀವಪ್ಪ ಅಂದರೆ ಗುಣಲಬ್ಧದಲ್ಲಿ ಇಲ್ಲಿ ನೋಡಿ, 3825 is equal to 3 × 3 × 5 × 5 × 17. ಇದನ್ನು ಏನಪ್ಪ ಅಂದರೆ 3 ಸಲ ಇದೆ. 3 ಸ್ಕ್ವೇರ್ 3ರ ಘಾತ 2, 5 2 ಟೈಮ್ಸ್ ಐತಿ 5ರ ಘಾತ 2, ಇದು 17. ಈ ರೀತಿಯಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಕಂಡುಹಿಡಿದು ಈ ರೀತಿಯಾಗಿ ಬರೆಯುತ್ತೇವೆ. ಈಗ ಇನ್ನೊಂದು ಸಂಖ್ಯೆ ಏನಪ್ಪ ಅಂದರೆ 5005. ಈ 5005 ಈ ಸಂಖ್ಯೆಯನ್ನು ನೋಡ್ರಿ. ಇವಾಗ ನಾವು ಏನು ಮಾಡ್ತೀವಿ, ಅವಿಭಾಜ್ಯ ಅಪವರ್ತನವನ್ನು ಯಾವ ರೀತಿಯಾಗಿ ಮಾಡ್ತೀವಿ. ಎಸ್, ಇವಾಗ ಇಲ್ಲಿ 5005 ಕೊಟ್ಟಿರುವಂಥ ಸಂಖ್ಯೆಯನ್ನು ಮೊದಲು ಬರ್ಕೋತೀವಿ. ಬರೆದ ನಂತರ ಇದನ್ನು 5ರಿಂದ ಭಾಗ ಮಾಡ್ತೀವಿ. 5 1 5, 5 1 5, 00 5 1 5. ಅಂದರೆ 5 1 5, 0 ಆ್ಯಸ್ ಇಟ್ ಈಸ್ 5 1 5, 2 0 ಅದೇ ರೀತಿಯಾಗಿ ಬರಿತೀವಿ. ಇದಾದ ನಂತರ 7ರಿಂದ ಭಾಗವನ್ನು ಮಾಡ್ತೀವಿ. ಎಷ್ಟರಿಂದ ಭಾಗ ಮಾಡ್ತೀವಿ? 7ರಿಂದ ಭಾಗ ಮಾಡ್ತೀವಿ. 7 1 7, 7 1 7, 10ರ 7 ಅಂತಂದರೆ ಎಷ್ಟು ಉಳಿತಪ್ಪ ಅಂದರೆ 3 ಉಳಿತು, ಅಂದರೆ 30 ಆಗುತ್ತೆ. ಎಸ್, 30. 7 4 28, 7 7 3 21, 7 3 21. ಇದಾದ ನಂತರ 11ರಿಂದ ಭಾಗ ಮಾಡ್ತೀವಿ. 11 1 11, 3 ಉಳಿತು, 11 3 33, 13 ಒಂದು ಅವಿಭಾಜ್ಯ ಸಂಖ್ಯೆ. 13 1 13. ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಅವಿಭಾಜ್ಯ ಅಪವರ್ತನ ಮಾಡ್ತೀವಿ. ಇನ್ನೊಮ್ಮೆ ನೋಡಿ, 5 1 5, 0 ಆ್ಯಸ್ ಇಟ್ ಈಸ್ 2 ಸೊನ್ನೆಗಳನ್ನು ಅದೇ ರೀತಿಯಾಗಿ ಬರೆಯೋದು. 5 1 5. ಆಮೇಲೆ 7 1 7. ಈ 10ರಲ್ಲಿ ಏನಪ್ಪ ಅಂದರೆ ಈ 10ರಲ್ಲಿ 7 ಅಂತ ತೆಗೆದ್ರೆ ಎಷ್ಟು ಉಳಿತಪ್ಪ ಅಂದರೆ ನಾವು 30 ಉಳಿತದ, 30 ಆಗತ್ತದ. ಆಮೇಲೆ 7 4 28, ಮತ್ತು ಏನಪ್ಪ ಅಂದರೆ 7 ಉಳಿತು, 7 3 21. ಆಮೇಲೆ 11 1 11, 3 ಉಳಿತು. 14ರಲ್ಲಿ 11 ಮೇಲೆ 11 3 33. ಆಮೇಲೆ 13 ಉಳಿತು, ಇಲ್ಲಿ 13 1 13. ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪವರ್ತನ ಮಾಡಿದ ಮೇಲೆ ಅದರ ಗುಣಲಬ್ಧವನ್ನು ಬರೆಯುವುದು. ಯಾವ ರೀತಿಯಾಗಿ ಬರ್ತೀವಿ ಗುಣಲಬ್ಧವನ್ನು? ಇವಾಗ ಇಲ್ಲಿ ನೋಡಲಿ, 5005 ಈಸ್ ಈಕ್ವಲ್ ಟು 5005 ನಾವು ಅಪವರ್ತನ ಗುಣಲಬ್ಧ 5 × 7 × 11 × 13. ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ 7429.
7429 ಅನ್ನು ಕೂಡ ನಾವು ಇದೇ ರೀತಿಯಾಗಿ ಏನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನವನ್ನು ಮಾಡ್ತೀವಿ. ಇದನ್ನು ಯಾವ ರೀತಿ ಮಾಡ್ತೀವಿ ನಾವು? 7429. ಈಗ 7429 ಅನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಭಾಗಾಕಾರವನ್ನು ಮಾಡೋದು ಯಾವ ರೀತಿಯಾಗಿ ಮಾಡ್ತೀವಿ? ಈ 7429 ಮೊದಲು ಇದನ್ನೇನಪ್ಪ ಅಂದರೆ ಕೂಡಿಸೋದು. 9 + 2 11, 11 + 4 11 + 4 ಏನಾಗುತ್ತೆ? 15, 15 + 7 15 + 7 ಈಸ್ ವಾಟ್? 23 ಆಗುತ್ತೆ. ಇದು 3ರಿಂದ ಭಾಗ ಆಗಲ್ಲ. ಹಾಗಾದರೆ ಇದನ್ನು ಎಷ್ಟರಿಂದ ಭಾಗ ಆಗುತ್ತಪ್ಪ ಅಂದರೆ ನಾವು 3ರಿಂದ 17 6 17ರಿಂದ ಭಾಗ ಮಾಡಿ ನೋಡ್ರಿ ಆಗುತ್ತೇನು? 17 6 ಎಷ್ಟಾಗುತ್ತೆ? 17 6 ನಾವು ಇದನ್ನೇನು ಮಾಡ್ತೀವಿ? ಮೊದಲು ಇಲ್ಲಿ 7429 17 4 ಅಥವಾ 17 4 ಎಷ್ಟಾಗುತ್ತೆ? 68 17 4 68 74 - 68 ಮಾಡಿದರೆ ಎಷ್ಟಾಗುತ್ತೆಪ್ಪ ಅಂದರೆ ನಮ್ಮಲ್ಲಿ 74 - 68 74 - 68 ದೆನ್ 17 4 17 3 17 3 17 9 17 4 68 17 3 ಮತ್ತು 17 9 ಇದನ್ನು ಮಾಡಿದರೆ ನಿಶ್ಚಯವಾಗಿದ್ದು ಪೂರ್ತಿ ಏನಾಗತ್ತಪ್ಪ ಅಂದರೆ ಭಾಗ ಆಗ್ತದೆ ಅಂತ ಹೇಳಿ ಹೇಳ್ತೀವಿ. ಇದಾದ ಮೇಲೆ 19 2 38 19 38 38 ಆದಮೇಲೆ ಎಷ್ಟು ಉಳಿತಪ್ಪ ಅಂದರೆ ಅಲ್ಲಿ 43ರಲ್ಲಿ 38ಅನ್ನು ನಾವು ಮೈನಸ್ ಮಾಡಿದರೆ ಎಷ್ಟು ಉಳಿತು ನೋಡ್ರಿ. 43ರಲ್ಲಿ 43ರಲ್ಲಿ ನಾವು ಏನು ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಇಲ್ಲಿ 43ರಲ್ಲಿ 38ಅನ್ನು ನಾವು ಕಳೆದಾಗ ಏನಪ್ಪ ಅಂದರೆ 13 8 ಕಳೆದ್ರೆ 59 ಆಗುತ್ತೆ. ಇದು 9. ಈಗ 19 3 ಆದರೆ 19 3 59 ಆಗುತ್ತದೆ. ಈ ರೀತಿಯಾಗಿದ್ದು ಭಾಗ ಆಗುತ್ತೆ. ಆಮೇಲೆ 23 ಒಂದು ಅವಿಭಾಜ್ಯ ಸಂಖ್ಯೆ 23 1 23. ಅರ್ಥ ಆಯ್ತಾ? ಇಲ್ಲಿ 17 4 ಮಾಡ್ತೀವಿ ಫಸ್ಟ್ ಸ್ಟೆಪ್. 17 4 ಏನಾಗತ್ತಪ್ಪ ಅಂದರೆ 68 ಆಗುತ್ತೆ. ಅದಾದಮೇಲೆ ಏನು ಉಳಿತಪ್ಪ ಅಂದರೆ ನಮ್ಗೆ 68 ಆದಮೇಲೆ ನೆಕ್ಸ್ಟ್ 17 3 ಮಾಡ್ತೀವಿ. ಆಮೇಲೆ 17 9 ಮಾಡ್ತೀವಿ. ಇದು ನಿಶ್ಚಯವಾಗಿ ಭಾಗ ಆಗುತ್ತೆ. ಆಮೇಲೆ 19 2 19 3 23 1 23. ಈ 7429 ಅವಿಭಾಜ್ಯ ಅಪವರ್ತನಗಳು ಏನಾಗ್ತವೆ? 17 × 19 × 23. ಈ ರೀತಿಯಾಗಿ ನಾವೇನಪ್ಪ ಅಂದರೆ ಇದರ ಅವಿಭಾಜ್ಯ ಅಪವರ್ತನವನ್ನು ಮಾಡ್ತೀವಿ. ಪೌಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್ ದಿಸ್ ಒನ್. ಎಸ್, ಈಗ ಮುಂದೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇವಾಗ 96 ಅವಿಭಾಜ್ಯ ಅಪವರ್ತನ 96 ಅವಿಭಾಜ್ಯ ಅಪವರ್ತನವನ್ನು ಮಾಡೋದು ಯಾವ ರೀತಿಯಾಗಿ ಮಾಡ್ತೀವಿ? ಅದೇ ಸೇಮ್ ನಾವು ಇದನ್ನ ತಕ್ಕ ಏನು ಮಾಡಿವಲ್ಲ ಅದೇ ರೀತಿಯಾಗಿ 96 ನಾವು ಏನು ಮಾಡ್ತೀವಪ್ಪ ಅಂದರೆ ಭಾಗಾಕಾರವನ್ನು ಮಾಡಬೇಕು. ಯಾವ ರೀತಿ ಮಾಡ್ತೀವಪ್ಪ ಅಂದರೆ 2 4 8 2 8 16. ನೆಕ್ಸ್ಟ್ 2 2 4 2 4 8. ನೆಕ್ಸ್ಟ್ 2 12 ಅಂದರೆ 2 12. ನೆಕ್ಸ್ಟ್ 2 6 2 3 ಕೊನೆಯದಲ್ಲಿ 3 1 3. ಈ ರೀತಿಯಾಗಿ ಏನಪ್ಪ ಅಂದರೆ ನಾವು ಅವಿಭಾಜ್ಯ ಅಪವರ್ತನ ಮಾಡಿ ಆಮೇಲೆ ಅದರ ಗುಣಲಬ್ಧವನ್ನು ಬರೆಯುವುದು. ಅದೇ ರೀತಿಯಾಗಿ 96 ಇಲ್ಲಿ ನೋಡಿರಿ 96 ಅವಿಭಾಜ್ಯ ಅಪವರ್ತನ ಗುಣಲಬ್ಧ 2 × 2 ಇಂಟು ಎಷ್ಟಿದೆ 1 2 3 4 5 2 2 2 ಇಂಟು 3. ಇಟ್ ಕ್ಯಾನ್ ಬಿ ರಿಟರ್ನ್. ಇದನ್ನು ಏನು ಬರೀತೀವಿ ಅಂದರೆ 2⁵ ಇಂಟು 3. ನೆಕ್ಸ್ಟ್ ಅದೇ ರೀತಿಯಾಗಿ 625 ಅವಿಭಾಜ್ಯ ಅಪವರ್ತನ 625. ಇದನ್ನು ನಾವು 5ರಿಂದ ಭಾಗವನ್ನು ಮಾಡ್ತೀವಿ. ಫಸ್ಟ್ ಇಲ್ಲಿ ನೋಡಲಿ 625 ಅವಿಭಾಜ್ಯ ಅಪವರ್ತನ
ಮೊದಲು ಅವಿಭಾಜ್ಯ ಅಪವರ್ತನವನ್ನು ಮಾಡೋದು ನೋಡಿಲ್ಲಿ. ಈ 625 ನಾವು ಬರ್ಕೋತೀವಿ. ಬರ್ಕೊಂಡ ನಂತರ ಏನು ಮಾಡಬೇಕಪ್ಪ ಅಂದರೆ ಇದನ್ನು 5ರಿಂದ ಭಾಗವನ್ನು ಮಾಡೋದಕ್ಕೆ ಮೊದಲನೇ ಹಂತದಲ್ಲಿ 5 1 5, 5 2 10, 5 5 25, 5 1 5, 1 ಉಳಿತು 12 ಆಗುತ್ತೆ. 5 2 10, ಮತ್ತೇನಪ್ಪ ಅಂದರೆ ಇಲ್ಲಿ 2 ಉಳಿತು, 5 5 25. ಮತ್ತು ಏನು ಮಾಡ್ತೀವಪ್ಪ ಅಂದರೆ 5 2 10, 5 5 25, ನೆಕ್ಸ್ಟ್ 5 5 25, 5 5 25, 5 1 5. ಈಗ 625 ಈಸ್ ಈಕ್ವಲ್ ಟು 5 ಇಂಟು 5 ಇಂಟು 5 ಇಂಟು 5. 625 ಅನ್ನು ಏನು ಮಾಡ್ತೀವಪ್ಪ ಅಂದರೆ 5⁴ ಈ ರೀತಿಯಾಗಿ ಏನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಬರಿತೀವಿ. ಈ ನೆಕ್ಸ್ಟ್ ಏನಪ್ಪ ಅಂದರೆ 5120, 5120 ಕೂಡ ನಾವು ಏನು ಮಾಡ್ತೀವಪ್ಪ ಅಂದರೆ ಅವಿಭಾಜ್ಯ ಅಪವರ್ತನವನ್ನು ಮಾಡ್ತೀವಿ. 5120 ಇದರ ಅವಿಭಾಜ್ಯ ಅಪವರ್ತನ ನೋಡ್ರಿ. ಇವಾಗ ಏನು ಮಾಡ್ತೀವಿ ನಾವು 2ರಿಂದ ಭಾಗವನ್ನು ಮಾಡ್ತೀವಿ. 2 2 4, 10, 1 ಉಳಿತು 11 ಆಗುತ್ತೆ. 2 5 10, ಮತ್ತೊಂದು ಉಳಿತು 2 6 12, 0 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ 2 1 2, 2 2 4, 2 8 16, 0 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 2 6 12, 2 4 8, 0 ಆ್ಯಸ್ ಇಟ್ ಈಸ್. 2 3 6, 2 2 4, 0 ಆ್ಯಸ್ ಇಟ್ ಈಸ್. 2 1 2, ಎಸ್ 1 ಉಳಿತು 2 6 12. ನೆಕ್ಸ್ಟ್ 2 8 0 ಆ್ಯಸ್ ಇಟ್ ಈಸ್. 2 40. ನೆಕ್ಸ್ಟ್ 2 ಇಂಟು 40 ಇದನ್ನು ಏನು ಮಾಡ್ತೀವಿ ಕಂಟಿನ್ಯೂ ಇಲ್ಲಿ ಮಾಡ್ತಾಯಿದ್ದೀನಿ ನಾನು. 40 ಇದೆ ಇಲ್ಲಿ. 2 ಇಂಟು 40 ಇದು 40 ಬಂತ, ಇದು 41 ಮೇಲೆ ಇದನ್ನು ಕಂಟಿನ್ಯೂ ಇಲ್ಲಿ ಮಾಡ್ತಾಯಿದ್ದೀನಿ. 2 ಇಂಟು 40 ಇದನ್ನು ನಾವು ಯಾವ ರೀತಿ ಮಾಡ್ತೀವಪ್ಪ ಅಂದರೆ 2 2s, ನೆಕ್ಸ್ಟ್ 2 10s, 2 5s, ಕೊನೆಯದಲ್ಲಿ 5 1s. ನೋಡಿದ್ರೆ ಅವಿಭಾಜ್ಯ ಅಪವರ್ತನ ಎಷ್ಟು ಬರ್ತಪ್ಪ ಅಂದರೆ ಇಲ್ಲಿ ನಾವು ಕೌಂಟ್ ಮಾಡ್ತೀವಿ. 1 2 3 4 5 6 7 8 9 10, 2⁻10 ಗುಂಡ್ಲೆ 5. 5120 ಈಸ್ ಈಕ್ವಲ್ ಟು 2⁻10 ಗುಂಡ್ಲೆ 5. ಇಲ್ಲಿ ನೋಡಿ ಇನ್ನೊಮ್ಮೆ 2 4 6 7 8 9 10. 2 ಎಷ್ಟಪ್ಪ ಅಂದರೆ ಪುನರಾವರ್ತನೆ 10 ಸಲ ಅಂದರೆ 2⁻10 ಇಂಟು 5 ಅಂಥೇಳಿ ಈ ರೀತಿಯಾಗಿ ನಾವು ಮಾಡ್ತೇವೆ ಅವಿಭಾಜ್ಯ ಅಪವರ್ತನವನ್ನು ಮಾಡ್ತೀವಿ. ಈಗೇನಪ್ಪ ಅಂದರೆ ಇದು 92. ಇದು ನಿಮ್ಗೆ ಪ್ರಾಕ್ಟೀಸ್ ಸಲುವಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಆನ್ಸರನ್ನು ಏನು ಮಾಡಬೇಕಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕಂತೇಳಿ ಕೇಳ್ಕೊಳ್ತೀನಿ ತಮ್ಮಲ್ಲಿ. ಮತ್ತು ಇದೇ ರೀತಿಯಾಗಿ ಇವು ಕೆಲವೊಂದಿಷ್ಟು ಪ್ರಶ್ನೆಗಳೇನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನದ ಮೇಲೆ ಇವು ನೀವೇನಪ್ಪ ಅಂದರೆ ಪ್ರಯತ್ನವನ್ನು ಮಾಡಿ ನೀವು ನಿಮ್ಮ ಓನ್ ಆಗಿ ಸಾಲ್ವ್ ಮಾಡಿ ಏನಪ್ಪ ಅಂದರೆ ಈ 86ರ ಅವಿಭಾಜ್ಯ ಅಪವರ್ತನ 2250, 510 ಆ್ಯಂಡ್ 924 ಇವನ್ನೇನಪ್ಪ ಅಂದರೆ ನೀವು ಬಿಡಿಸಿ ಸಾಲ್ವ್ ಆ್ಯಂಡ್ ಕಮೆಂಟ್ ಸಾಲ್ವ್ ಮಾಡಿ ಆನ್ಸರ್ಸ್ನ ಏನು ಮಾಡಬೇಕು ಅಂದರೆ ಕಮೆಂಟ್ ಮಾಡಬೇಕು. ಸಾಲ್ವ್ ಯುವರ್ ಸೆಲ್ಫ್ ಆ್ಯಂಡ್ ಕಮೆಂಟ್ ದ ಆನ್ಸರ್ ಇನ್ ದಿಸ್ ವಿಡಿಯೋ ಆ್ಯಂಡ್ ಕಮೆಂಟ್ ದ ಆನ್ಸರ್ಸ್ in this video. In this video only comment the answer in this video in the comment box. yes ಕಮೆಂಟ್ ಅನ್ನು ಮಾಡಿ. ಇವಾಗ ಏನಪ್ಪ ಅಂದರೆ ಈ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಈ ಪ್ರಶ್ನೆ ಏನಪ್ಪ ಅಂದರೆ ಪರೀಕ್ಷೆಯಲ್ಲಿ 8624 ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತೇಳಿ ಇದು ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ. ಇದನ್ನು ಕೂಡ ನಾವು ಏನು ಮಾಡ್ತೀವಪ್ಪ ಅಂದರೆ ಇದೇ ರೀತಿಯಾಗಿ 8 6 24 ಮೊದಲು ಬರ್ಕೋತೀವಿ. ಬರದ ತಕ್ಷಣ ಕೊಟ್ಟಿರುವ ಸಂಖ್ಯೆಯನ್ನು ಬರೆದು ಅದರ ಅವಿಭಾಜ್ಯ ಅಪವರ್ತನ ಕೊನೆಯದಲ್ಲಿ ಸಮ ಸಂಖ್ಯೆ 2ರಿಂದ ಭಾಗ ಆಗುತ್ತೆ. 2 4 8, 2 3 6, 2 1 2, 2 2 4. ನೆಕ್ಸ್ಟ್ ಕೊನೆಯಲ್ಲಿ ಮತ್ತೆ ಸಮ ಸಂಖ್ಯೆ ಇದೆ. ನೆಕ್ಸ್ಟ್ 2 2 4, 2 1 2, 2 5 10, 2 6 12, 2 10 20, 1 ಉಳಿತು. 2 7 14, 2 8 16. ನೆಕ್ಸ್ಟ್ 2 5 10, 2 3 6,
ಎರಡೊಂಬತ್ತಲೆ 18. ನೆಕ್ಸ್ಟ್ ಇದಾದಮೇಲೆ 9 + 3 12, 12 + 3 is what 15. ಇದರ ಈ ಅಂಕಿಗಳ ಮೊತ್ತ ಏನಪ್ಪ ಅಂದರೆ 15 ಬರ್ತದೆ. ಈ 15 3ರಿಂದ ನಿಶ್ಚಯವಾಗಿ ಭಾಗ ಆಗುತ್ತೆ. ಅಂದರೆ ಈ ಅಂಕಿ ಇದರಿಂದ ಭಾಗ ಆಗುತ್ತಪ್ಪ ಅಂದರೆ 3 3 ಒಂದಲೇ 3 3 ಒಂದಲೇ 3 ಅಂದರೆ 23 ಆಯಿತು. 3 7 21. ನೆಕ್ಸ್ಟ್ 21 ಆದಮೇಲೆ 7 ಉಳಿತು. ಒಂದೇ ನಿಮಿಷ. 5 + 3 12 ಇದು 5ರಿಂದ ಭಾಗ 3ರಿಂದ ಭಾಗ ಆಗಲ್ಲ. ಇಟ್ಸ್ ಮೈ ಮಿಸ್ಟೇಕ್. ಪ್ಲೀಸ್ ಮೇಕ್ ದ ಕರೆಕ್ಷನ್ ಮಾಡ್ಕೊಳ್ಳಿ. ಇದು 3ರಿಂದ ಭಾಗ ಆಗಲ್ಲ. ಇದು ಯಾಕೆ ಭಾಗ ಆಗಲ್ಲ? 3ರಿಂದ ಇದು ಇದರ ಮೊತ್ತ ಬೇರೆ ಬರುತ್ತೆ, ಅದಕ್ಕೆ ಅದು ಭಾಗ ಆಗಲ್ಲ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ 7ರಿಂದ ಭಾಗ ಆಗುತ್ತೆ ನೋಡಿ. 7 7 49. 7 7 49. ಎಸ್. ನೆಕ್ಸ್ಟ್ 7 7 49 ಅಂದರೆ 7 7 49. 53ರಾಗ 49 ತೆಗೆದ್ರೆ ಮತ್ತೆ 4 ಉಳಿತು. 7 7 49. ಆಮೇಲೆ 7 1 7 7 1 7. ಆಮೇಲೆ 11 ಗುಂಡ್ಲೆ 11 1 11. ಈ ರೀತಿಯಾಗಿದ್ರೆ ಅವಿಭಾಜ್ಯ ಅಪವರ್ತನವನ್ನು ಮಾಡಿ ನಾವೇನು ಮಾಡ್ತೀವಿ ಅಂದರೆ 8 6 2 4ರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವನ್ನು ನಾವು ಈ ರೀತಿಯಾಗಿ ಬಿಡ್ತೀವಿ. 2 × 2 × 2 × 2 ಇಂಟು 7 × 7 × 11. ಈ 8 6 2 4 2⁴. 2⁴. 2 ಎಷ್ಟು ಸರ್ತಿ ಪುನರಾವರ್ತನೆ ಆಗಪ್ಪ ಅಂದರೆ 4 ಸರ್ತಿ ಪುನರಾವರ್ತನೆ ಆಗಿದೆ. ಇದನ್ನು ನಾವು 2⁴ ಈ ರೂಪದಲ್ಲಿ ಬರ್ತೀವಿ, ಘಾತಾಂಕ ರೂಪದಲ್ಲಿ. 7 × 7 7 2 ಟೈಮ್ಸ್ ಆಗಿದೆ ಅಂದರೆ 7² × 11. ಈ ರೀತಿಯಾಗಿ ಏನಪ್ಪ ಅಂದರೆ ನಾವು ಪರೀಕ್ಷೆಯಲ್ಲಿ ಕೊಟ್ಟಿರುವಂತಹ ಅಂದರೆ ಈ ಅವಿಭಾಜ್ಯ ಅಪವರ್ತನ ಈ ರೀತಿ ಕಂಡುಹಿಡಿದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಈ ರೀತಿಯಾಗಿ ನಾವು ವ್ಯಕ್ತಪಡಿಸಬೇಕು. ಈ ರೀತಿ ಮಾಡಿದ್ರೆ ಏನಪ್ಪ ಅಂದರೆ ನಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 1024 ಅನ್ನು ಕೂಡ ಅವಿಭಾಜ್ಯ ಅಪವರ್ತನ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಿ ಅಂದರಲ್ಲಿ. 1024 ಅಂದರೆ ಇದು ನಿಶ್ಚಯವಾಗಿ 7ರಿಂದ ಭಾಗ ಆಗುತ್ತೆ. ಯಾಕಂದರೆ ಕೊನೆ ಅಕ್ಷರ ಏನಪ್ಪ ಅಂದ್ರೆ 4 ಐತಿ ಇಲ್ಲಿ. 2 5 10, 2 1 2 2. ನೆಕ್ಸ್ಟ್ 2 2 4, 2 5 10, 2 6 12. ನೆಕ್ಸ್ಟ್ 2 1 2, 2 2 4, 2 8 6. ಅಂದರೆ 7ರಿಂದ ಭಾಗ ಆಗುತ್ತೆ. 7 6 12. ಎಷ್ಟು? 7 4 8. ನೆಕ್ಸ್ಟ್ 7 3 6, 7 2 4, 7 1 2, 7 6 12. ನೆಕ್ಸ್ಟ್ 7 8 16. ಈ 8ಗೆ ಬಂತು ಕೊನೆಯದಲ್ಲಿ. ಈ 8ರ ಮುಂದೆ ಕಂಟಿನ್ಯೂ ನೋಡ್ರಿ. 7 4 8, 7 2 4, 7 1 2. ಈ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಮಾಡ್ತೀವಿ. ಮಾಡಿದ ನಂತರ ಕೊನೆಯದಲ್ಲಿ ಏನಪ್ಪ ಅಂದರೆ ನಾವು ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಬೇಕು. 1024 = 2 × 2 × 2 × 2 × 2 × 2 × 2 × 2 2 4 6 7 × 2 8 9 10 10 ಟೈಮ್ಸ್ 2⁻10. ಇದು ಏನಾಗುತ್ತಪ್ಪ ಅಂದರೆ 1024 = what 2⁻10. ಈ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ನಾವು ಅವಿಭಾಜ್ಯ ಅಪವರ್ತನವನ್ನು ಮಾಡ್ತೀವಿ. ಇದು ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ. ಇದನ್ನು ಕೂಡ ಇಲ್ಲಿ ನೋಡ್ರಿ 25025 = P1x⁴n. ಇಲ್ಲಿ ನೋಡಿ ಇಲ್ಲಿ P1x⁴n, P2x2, P3x3, P4x4 ಆದರೆ P1 P2 P3 P4 ಮತ್ತು x1 x2 x3 x4ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇದನ್ನು ಕೂಡ ಏನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನಕ್ಕೆ ಸಂಬಂಧಪಟ್ಟಿದಂಥ ಪ್ರಶ್ನೆ. ಇದನ್ನು ನೋಡಿ ನಾವು ಯಾವ ರೀತಿಯಾಗಿ ಏನಪ್ಪ ಅಂದರೆ ಇದನ್ನು ನಾವು ಬಿಡಿಸ್ತೀವಿ. ಇವಾಗ ಮೊದಲನೇದಾಗಿ ಏನಪ್ಪ ಅಂದರೆ ಕೊನೆಯದಲ್ಲಿ 5 ಇದೆ. ಕೊಟ್ಟಿರುವಂಥ ಸಂಖ್ಯೆಯನ್ನು ಮೊದಲು ನಾವು ಬರ್ಕೋತೀವಿ. 25025. ಎಸ್. P1 ಅಂದರೆ ಪ್ರೈಮ್ ಫ್ಯಾಕ್ಟರ್ ಅವಿಭಾಜ್ಯ ಅಪವರ್ತನ 1. P2 ಅಂದರೆ 2ನೇ ಅವಿಭಾಜ್ಯ ಅಪವರ್ತನ. P3 3ನೇದ್ದು. ಆಮೇಲೆ P4 ಅಂದರೆ 4ನೇ ಅವಿಭಾಜ್ಯ ಅಪವರ್ತನ. ಪ್ರೈಮ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು. ಎಸ್. ಕನ್ನಡದಲ್ಲಿ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ. ಇವಾಗ ಏನು ಮಾಡ್ತೀವಪ್ಪ ಅಂದರೆ ನಾವು 5ರಿಂದ ಭಾಗಾಕಾರವನ್ನು ಮಾಡೋಣ. ಮೊದಲನೇದಾಗಿ 5 5 5 25. ಎಸ್. 5 5 25 ಅಥವಾ 5 250 ಎಷ್ಟರಲ್ಲಿ ಬರುತ್ತೆ ನೋಡಿ. ಈ ರೀತಿಯೂ ಮಾಡ್ಬೋದು ನಾವು. 250 / 5 ಮಾಡಿದರೆ 5 50 250. 5 50 250. ಆಮೇಲೆ
5 5 20, ಇನ್ನೊಂದು 0 ತೊಗೋತೀವಿ, 5 5 25. ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿನೂ ಮಾಡ್ಬೋದು ನೀವು. 250 ಮೊದಲು ಇದನ್ನು ಮಾಡಿರಿ, ಇದು 0 ಆಗುತ್ತೆ. ಇದು ಆದಮೇಲೆ ಏನು ಮಾಡ್ತೀವಿ ನಾವು 25 ತೊಗೋತೀವಿ, 5 5 25 ಅಂದರೆ ಇದು ಏನು ಬರುತ್ತೆ 505 ಬರುತ್ತೆ. 505 ಫಸ್ಟ್ ಸ್ಟೆಪ್ನಲ್ಲಿ ನಾವು ಭಾಗಾಕಾರ ಮಾಡಿದರೆ ಏನು ಬರ್ತಪ್ಪ ಅಂದರೆ 505. ನೋಡಿ, ಚೆಕ್ ಮಾಡ್ಕೊಳ್ಳಿ ಒಮ್ಮೆ ನೀವು ಸರಿಯಾಗಿದೆ ಅಥವಾ ಇಲ್ಲ, ಎಲ್ಲರೂ ನಾವು ತಪ್ಪಿದ್ದೀವಿ ನೋಡಿ. $5,005 ಬರುತ್ತೆ, ನಾಟ್ 10, ಸಿಂಗಲ್ 0 ಬರಲ್ಲ, 00 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಬರುತ್ತೆ ಅಂದರೆ 5,005. ಇಲ್ಲಿ ನಾವು ಏನು ಮಾಡ್ತೀವಿ ಫಸ್ಟ್, ಇಲ್ಲಿ ನೋಡ್ರಿ, ಇನ್ನೊಮ್ಮೆ ನೋಡಿ, ಇಲ್ಲಿ ಮೊದಲು ಏನಪ್ಪ ಅಂದರೆ ಇದು 25025, ಇದನ್ನು ನಾವು ಏನು ಮಾಡ್ತೀವಿ ಭಾಗಾಕಾರ ಮಾಡ್ತೀವಿ. 5 5 25 ಮಾಡ್ತೀವಿ. ಇದು ಏನು ಉಳಿತು, ಇಲ್ಲಿ 0 ಉಳಿತು, ಈ 0 ಬಂತು ಇಲ್ಲಿ. ಎಸ್, ಇಲ್ಲಿ ಒಂದು 0 ತೊಗೋಬೇಕಾಗುತ್ತದೆ. 25 ಇಲ್ಲ, ಒಂದೇ ನಿಮಿಷ, ಸ್ವಲ್ಪ ನಾನು ತಪ್ಪು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, 5 5 25, 00 ಬರೀರಲಿ, 5 5 25 ನೇರವಾಗಿ ಮಾಡಿಬಿಟ್ರಿ. 5 5 25, 00, 5 5 25. ನೆಕ್ಸ್ಟ್ ಅದಾದ ನಂತರ ಮತ್ತೆ 5ರಲ್ಲಿ ಗುಣಾಕಾರ ಮಾಡ್ತೀವಿ. 5 1 00 ಆ್ಯಸ್ ಇಟ್ ಈಸ್, 5 1 5. ನೆಕ್ಸ್ಟ್ ಇದಾದ ನಂತರ ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ನಾವು 7 × 7 1 7. ಎಸ್, 7 1 7 ಆಯ್ತು ಅಂದರೆ ಎಷ್ಟಾಗುತ್ತೆ ನೋಡಿ. ಇವಾಗ 7 1 7 ಅಂದರೆ 31 ಆಗುತ್ತೆ. 7 4 28, 7 4 28 ಮತ್ತು ಏನು ಉಳಿತಪ್ಪ ಅಂದರೆ 2 ಉಳಿತು. 7 3 21, 7 3 21. ನೆಕ್ಸ್ಟ್ ಏನು ಮಾಡ್ತೀಪ್ಪ ಅಂದರೆ ನೆಕ್ಸ್ಟ್ ಅಗೇನ್ ಏನಪ್ಪ ಅಂದರೆ ಎಷ್ಟರಿಂದ ಭಾಗ ಆಗುತ್ತೆ ನೋಡಿದು, 7ರಲ್ಲೇ ಭಾಗ ಆಯ್ತಾ. 7 ಆದಮೇಲೆ 11 1 11, 11 3 33. ನೆಕ್ಸ್ಟ್ 13 1 13, 13 1 13. ಈ ರೀತಿಯಾಗಿ ಏನಪ್ಪ ಅಂದರೆ ನಾವು ಮೊದಲನೇದಾಗಿ ಅವಿಭಾಜ್ಯ ಪರ್ಮ ಇನ್ನೊಮ್ಮೆ ನೋಡ್ರಿ. 5 5 25, ಈ 10 ಇಲ್ಲಿ 20 ತೊಗೋತೀವಿ. 5 5 25 ಈ ರೀತಿಯಾಗಿ ಭಾಗಾಕಾರವನ್ನು ಮಾಡ್ತೀವಿ ನಾವು. ಮಾಡಿದ ನಂತರ 5 1 5, 5 1 5, 2 0 ಆ್ಯಸ್ ಇಟ್ ಈಸ್. 7 1 7, 7 4 28 ಆಗುತ್ತೆ. ಲಾಸ್ಟಿಗೆ 31 ಉಳಿತು. 7 3 21, 11 1 11, 33 ಉಳಿತು. 11 3 33, 13 ಒಂದು ಅವಿಭಾಜ್ಯ ಅಪವರ್ತನ ಸಂಖ್ಯೆ ಆಗಿದೆ. 13 1 13. ಈ ರೀತಿ ಮಾಡಿದ ನಂತರ ಏನು ಮಾಡ್ತೀವಿ ನಾವು 25025 ಅನ್ನು ನಾವು ಈ ರೀತಿ ಬರ್ತೀವಿ. 5 × 5 × 7 × 11 × 13 ಈ ರೀತಿಯಾಗಿ ಬರಿತೀವಿ. ಇವಾಗ ಏನು ಮಾಡಪ್ಪ ಅಂದ್ರೆ ನಮ್ಗೆ ಅವರು 25025 ಈಸ್ ಈಕ್ವಲ್ ಟು 5 × 5 ಅಂದರೆ ಏನು 5 ಸ್ಕ್ವೇರ್ ಮಾಡ್ಕೋತೀವಿ. 7 ಆ್ಯಸ್ ಇಟ್ ಈಸ್, 7 ಪವರ್ 1 ಆಗುತ್ತೆ. 11⁻1 × 13⁻1. ಇವಾಗ ಏನು ಕೊಟ್ಟಿರಪ್ಪ ನಮಗೆ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿರೋಂಥ ಏನಪ್ಪ ಅಂದರೆ P1 X1 P2 X2 P3 X3 ಇದನ್ನು ಕಂಡುಹಿಡಿಬೇಕು ನಾವು. ಎಸ್, ಈಗ ನಾವು ಇದನ್ನು ಏನು ಮಾಡ್ತೀವಪ್ಪ ಅಂದರೆ 25025 ಇದನ್ನು ಹೋಲಿಕೆ ಮಾಡ್ತೀವಿ. ಹೋಲಿಸಿದಾಗ P1 X1 P2 X2 P3 X3 P4 X3 ಇದು ಏನಾಗುತ್ತೆ X4 ಆಗುತ್ತೆ. ಇಲ್ಲಿ P1 ಅಂದರೆ 5, P1 ಈಸ್ ಈಕ್ವಲ್ ಟು 5 ಆ್ಯಂಡ್ X1 ಈಸ್ ಈಕ್ವಲ್ ಟು ಏನಾಗುತ್ತೆಪ್ಪ ಅಂದರೆ 2 ಆಗುತ್ತೆ, 2 ಆಗುತ್ತೆ. P2 ಅಂದರೆ 7, P2 ಈಸ್ ಈಕ್ವಲ್ ಟು ವಾಟ್ 7 ಆ್ಯಂಡ್ X2 ಈಸ್ ಈಕ್ವಲ್ ಟು ವಾಟ್ 1. P3 ಈಸ್ ಈಕ್ವಲ್ ಟು ವಾಟ್ 11, X3 ಈಸ್ ಈಕ್ವಲ್ ಟು ವಾಟ್ 1, X3 ಈಸ್ ಈಕ್ವಲ್ ಟು ವಾಟ್ 1 ಆ್ಯಂಡ್ P4 ಈಸ್ ಈಕ್ವಲ್ ಟು ವಾಟ್ 13 ಆ್ಯಂಡ್ X4 ಈಸ್ ಈಕ್ವಲ್ ಟು ವಾಟ್ 1. ಈ ರೀತಿಯಾಗಿ ಏನಪ್ಪ ಅಂದರೆ ನಾವು ಮೊದಲನೇದಾಗಿ ಅವಿಭಾಜ್ಯ ಅಪವರ್ತನ ಮಾಡಿ P1 P2 P3 ಆ್ಯಂಡ್ X1 X2 X3 X4ನ ಬೆಲೆಯನ್ನು ಕಂಡುಹಿಡಿತೀವಿ. ಇದು ಬಹಳ ಸರಳವಾದಂಥ ಸಮಸ್ಯೆ ಇದೆ. ಅವಿಭಾಜ್ಯ ಅಪವರ್ತನವನ್ನು ನಾವು ಏನಪ್ಪ ಅಂದರೆ ಸರಿಯಾಗಿ ಮಾಡಬೇಕು. ಆಮೇಲೆ ಈ ರೀತಿಯಾಗಿ ಬಿಡಿಸಿದ ಮೇಲೆ ಕೊಟ್ಟಿರುವಂತಹ ಪ್ರಶ್ನೆ ಅನ್ನೋದರ ಕೆಳಗಡೆ ಬರೆದು ಹೋಲಿಕೆ ಮಾಡಿ P1 P2 P3 X1 X2 X3ಯ ಬೆಲೆಯನ್ನು ಬರೆಯಬೇಕು. ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ಪಾಸ್ ಮಾಡಿರಿ, ವಿಡಿಯೋನ ಬರೆದುಕೊಳ್ಳಿರಿ ಎಲ್ಲರೂ.
ನೆಕ್ಸ್ಟ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಬಿ ವಿತ್ ಅಸ್. ಅಂದರೆ ನಮ್ಮ ಚಾನಲದೊಂದಿಗೆ ತಾವು ಇದೇ ರೀತಿಯಾಗಿ ನಿರಂತರವಾಗಿ ಏನಪ್ಪ ಅಂದರೆ ಮುಂದಿನ ವಿಡಿಯೋಗಳನ್ನು ನೋಡುತ್ತಾ ಆಲಿಸುತ್ತಾ ನಿಮ್ಮ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ತಾ ತಾವು ಅಷ್ಟೇ ಅಲ್ಲ ತಮ್ಮ ಸಹಪಾಠಿಗಳಾಗಲಿ, ತಮ್ಮ ಫ್ರೆಂಡ್ಸ್ ಆಗಲಿ, ತಮ್ಮ ಮಿತ್ರರಾಗಲಿ ಎಲ್ಲರಿಗೂ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ಚಾನಲ್.